ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ 66ನೇ ವರ್ಷದ ಶ್ರೀರಾಮನಾಮ ಸಪ್ತಾಹ. ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ದ ಮಗು, ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಪಯು ಚೌಟಿಯಿಂದ ರಕ್ಷಣೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನಿ ಅವರಿಂದ ಭೂಮಿ ಪೂಜೆ. ರೈತ ಬಂಧು, ಬಡವರ ಬಂಧುವಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನಂತಮೂರ್ತಿ. ಅನಧಿಕೃತ ಸಿಗಡಿ ಕೃಷಿ ಕುರಿತು ವರದಿ ನೀಡಿ ಆಡಳಿತಾಧಿಕಾರಿ ಪ್ರಶಾಂತ್ ಸೂಚನೆ. ಸ್ವರ್ಣವಲ್ಲಿ ಶ್ರೀಗಳಿಂದ ಮಂಕುತಿಮ್ಮನ ಕಗ್ಗ ಪ್ರವಚನ. ಅರ್ಥಪೂರ್ಣವಾಗಿ ನಡೆದ ಹಿಂದೂ ಸಮಾಜೋತ್ಸವ. ನೆಮ್ಮದಿ ಕೊಟ್ಟ ಸಪ್ತಕ ಯುವ ಸಂಗೀತೋತ್ಸವ. ಬೆಡ್ತಿ ವರದಾ ನದಿ ತಿರುವು ಯೋಜನೆ ಕೈಬಿಡುವಂತೆ ಶಾಸಕರಿಂದ ಮನವಿ. ಧರ್ಮಸ್ಥಳ ಉಜಿರೆಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಶ್ರೀರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ 66ನೇ ವರ್ಷದ ಶ್ರೀರಾಮನಾಮ ಸಪ್ತಾಹ, ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ ಮತ್ತು ಮಹಾಬ್ರಹ್ಮ ರಥೋತ್ಸವ ಮಾರ್ಚ್ 20ರಿಂದ ಮಾರ್ಚ್ 27ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಶಿರಸಿ ವಿಭಾಗೀಯ ಅಧ್ಯಕ್ಷ ಡಾ ವೆಂಕಟೇಶ್ ನಾಯ್ಕ್ ತಿಳಿಸಿದರು. ಅವರು ಸೋಮವಾರ ನಗರದ ಸುಪ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ದಿವ್ಯ ಸ್ಮರಣೆಯೊಂದಿಗೆ ಮಹಾಮಂಡಲೇಶ್ವರ 1008 ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಾರ್ಚ್ 20ರಂದು ಬೆಳಗ್ಗೆ 9:30ಕ್ಕೆ 66ನೇ ವರ್ಷದ ಶ್ರೀರಾಮ ತಾರಕ ಮಂತ್ರ ಸಪ್ತಾಹ ಹಾಗೂ ಜಾತ್ರೋತ್ಸವ ಉದ್ಘಾಟನೆ ನಡೆಯಲಿದೆ. ಅದೇ ದಿನ ಸಿದ್ಧಿವಿನಾಯಕ ಹಾಗೂ ಕ್ಷೇತ್ರಪಾಲ ಗಣಪತಿ ದೇವರ ಬಲಿ ಉತ್ಸವ. ಮಾರ್ಚ್ 21ರಂದು ರಾತ್ರಿ 8 ಗಂಟೆಯಿಂದ ಶ್ರೀ ನಿತ್ಯಾನಂದ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಶಿರಡಿ ಸಾಯಿಬಾಬಾ ಅವರ ಉತ್ಸವ ಮೂರ್ತಿಗಳ ಉತ್ಸವ. ಮಾರ್ಚ್ 22ರಂದು ರಾತ್ರಿ 8ಕ್ಕೆ ಶ್ರೀರಾಮ ದೇವರ ರಜತ ಪಲ್ಲಕ್ಕಿ ಉತ್ಸವ. ಮಾರ್ಚ್ 23ರಂದು ರಾತ್ರಿ 8ಕ್ಕೆ ಅನ್ನಪೂರ್ಣೇಶ್ವರಿ ದೇವಿಯ ಉತ್ಸವ ಹಾಗೂ ಪುಷ್ಪರಥೋತ್ಸವ. ಮಾರ್ಚ್ 24ರಂದು ರಾತ್ರಿ 8ಕ್ಕೆ ದುರ್ಗಾ ಪರಮೇಶ್ವರಿ ದೇವಿಯ ಮೂರ್ತಿ ಉತ್ಸವ ಹಾಗೂ ಚಂದ್ರಮಂಡಲ ರಥೋತ್ಸವ. ಮಾರ್ಚ್ 25ರಂದು ರಾತ್ರಿ 8ಕ್ಕೆ ಶ್ರೀ ಗೋಪಾಲಕೃಷ್ಣ ದೇವರ ಉತ್ಸವ ಹಾಗೂ ಬೆಳ್ಳಿ ರಥೋತ್ಸವ. ಮಾರ್ಚ್ 26ರಂದು ರಾತ್ರಿ 8ಕ್ಕೆ ದತ್ತಾತ್ರೇಯ ಹಾಗೂ ಆಂಜನೇಯ ದೇವರ ಮೂರ್ತಿ ಉತ್ಸವ ಮತ್ತು ಹನುಮಾನ್ ರಥೋತ್ಸವ. ಮಾರ್ಚ್ 27ರಂದು ಬೆಳಗ್ಗೆ 9:30ರಿಂದ ಶ್ರೀರಾಮ ತಾರಕ ಮಂತ್ರ ಯಜ್ಞ ಮಂಗಳ ಕಾರ್ಯಕ್ರಮ. ಮಧ್ಯಾಹ್ನ ದೇವರ ಪಲ್ಲಕ್ಕಿ ಉತ್ಸವ ಹಾಗೂ ರಾತ್ರಿ 7ರಿಂದ ಕ್ಷೇತ್ರದ ರಕ್ತೇಶ್ವರಿ ಮತ್ತು ಗುಳಿಗೆ ದೈವಗಳಿಗೆ ನೈಮೋತ್ಸವ. ರಾತ್ರಿ 10ಕ್ಕೆ ಮಹಾಬ್ರಹ್ಮರಥೋತ್ಸವ. ಮಾರ್ಚ್ 29ರಂದು ಆದಿ ಪಜಿರಟ್ ದೇವಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ರಾತ್ರಿ 8ರಿಂದ ಸನ್ಯಾಸಿ ಪಂಜುರ್ಲಿ ಮತ್ತು ಕಲ್ಲೊಟ್ಟಿ ಪಂಜುರ್ಲಿ ನೇಮೋತ್ಸವ ನಡೆಯಲಿದೆ ಎಂದರು. ಶ್ರೀರಾಮ ಕ್ಷೇತ್ರವು ವಿದೇಶಗಳಲ್ಲಿಯೂ ಶಾಖಾ ಮಠಗಳನ್ನು ಸ್ಥಾಪಿಸಿ ಸನಾತನ ಸಂಸ್ಕೃತಿಯ ಪರಂಪರೆಯನ್ನು ವಿಸ್ತರಿಸುವ ಕಾರ್ಯ ಮಾಡುತ್ತಿದೆ. 2028ರಲ್ಲಿ ನಾಸಿಕ್ನಲ್ಲಿ ನಡೆಯುವ ಮಹಾಕುಂಭಮೇಳದಲ್ಲಿ ಬ್ರಹ್ಮಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಮಹಾಸಂಸ್ಥಾನದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆರ್ಯ ಈಡಿಗ ನಾಮಧಾರಿ ಹಾಗೂ ಬಿಲ್ಲವ ಸಂಘದ ನಗರಾಧ್ಯಕ್ಷ ಗಣಪತಿ ನಾಯ್ಕ್ ದೇವಿಕೆರೆ, ನಗರಸಭೆಯ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್, ನಗರಸಭೆ ಮಾಜಿ ಸದಸ್ಯ ಮಧುಕರ್ ಬಿಲ್ಲವ, ಪ್ರಮುಖರಾದ ಶ್ರೀನಿವಾಸ್ ನಾಯ್ಕ್, ಅನಂತ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮಾರ್ಚ್ 20ರಂದು ಬೆಳಗ್ಗೆ 9:30ಕ್ಕೆ ಶ್ರೀರಾಮ ಸಪ್ತಾಹದ ಅಖಂಡ ನಂದಾದೀಪ ಉದ್ಘಾಟನೆ ನಡೆಯಲಿದೆ. ಸಚಿವರು, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಕ್ಷೇತ್ರದ ಟ್ರಸ್ಟಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಮಾರ್ಚ್ 20ರಿಂದ ಮಾರ್ಚ್ 27ರವರೆಗೆ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ಎಲ್ಲ ದೇವರಿಗೆ ವಿಶೇಷ ಪೂಜೆ ನಡೆಯಲಿದೆ. ಸೇವಾ ಕಾರ್ಯಕರ್ತರಾಗಿ ಹೆಸರು ನೋಂದಾಯಿಸುವವರು ಇಷ್ಟ ದೇವತೆಯ ಪೂಜೆ ನಡೆಸಲು 94 81 51 48 01 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದೆಂದು ಡಾ ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ. ಅತ್ಯಂತ ಪ್ರಭಾವಿ ಕ್ಷೇತ್ರವಾದಂಥ ಕನ್ಯಾಡಿ ಶ್ರೀರಾಮ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ನಾವು ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. 1008 ಮಹಾಮಂಡಲೇಶ್ವರ
ಬ್ರಹ್ಮಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಮಾರ್ಚ್ 16ರಂದು ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ದ ಸುಮಾರು 2 ವರ್ಷದ ಮಗುವನ್ನು ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪಯು ಚೌಟಿಯವರು ರಕ್ಷಣೆ ಮಾಡಿರುವ ಘಟನೆ ಸೋಮವಾರ ನಗರದ ಬಸವೇಶ್ವರ ನಗರದಲ್ಲಿ ನಡೆದಿದೆ. ಸುದ್ದಿ ತಿಳಿದ ತಕ್ಷಣ ಮಗುವಿನ ಮನೆಯ ಎದುರುಗಡೆ ಇರುವ ಪಯು ಚೌಟಿಯವರು ಹಗ್ಗದ ಸಹಾಯದಿಂದ ಬಾವಿಗೆ ಇಳಿದು ಸುಮಾರು 2 ವರ್ಷದ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಇವರ ಈ ಸಹಾಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸವೇಶ್ವರ ನಗರದ ಸಾರ್ವಜನಿಕರು ಸೇರಿ ಅನೇಕರು ಹಾಜರಿದ್ದರು. ಏನು ಅಲ್ಲ, ಅದು ಹಾಸ್ಕೊಂಡು ಮಲಗಿತ್ತು ನನ್ನ ಜೊತೆಗೆ. ಅದಕ್ಕೆ ಅನ್ನ ಹಾಕೋ ಬರೋದ್ರೊಳಗೆ ಹೋಗ್ಕೊಂಡು ಅಲ್ಲಿ ಮಣ್ಣು ಆಡ್ತಾ ಇತ್ತು. ನಮ್ಮ ತಂಗಿ ಬಂದದೆ, ಅದು ಕೈ ತೊಳ್ಸ್ಕೊಂಡು ಊಟ ಇಬ್ಬರಿಗೂ ಅನ್ನ ಹಾಕ ಬರಕ್ ಹೋದೆ. ಮತ್ತೊಬ್ಬ ದೊಡ್ಡವ ಇದ್ದಾನೆ ಶಾಲೆಯಿಂದ ಬಂದವನಿಗೆ, ಇಬ್ಬರಿಗೂ ಅನ್ನ ಹಾಕ ಬಂದು ಇದಕ್ಕೂ ಹುಣಸೋಕೆ ಕಾಲು ಚಾಚ್ಕೊಂಡು ಕೂತಿದೆ. ಅದು ಕೈ ತೊಳ್ಕೊಂಡು ಬಂದವಳು ನನ್ನ ನನ್ನ ಜೊತೆಗೆ ಹೋಗಿತ್ತು. ಹಿಂಗೆ ಹಿಡ್ಕೊಂಡು ತಪ್ಪಿಸ್ಕೊಂಡು ಓಡೋಯ್ತು. ಅದಕ್ಕೆ ಆಡ್ಕೊಳೋದು ಅಭ್ಯಾಸ ಅದೇ. ಟೇಬಲ್ ಅಡಿಗೆ, ಕುರ್ಚಿ ಅಡಿಗೆ, ಅಲ್ಲಿ ಇಲ್ಲಿ ಎಲ್ಲ ಆಡ್ಕೊಂತ, ಅಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಅಂದೆ. ಕಡೆಗೆ ನಾನು ಬಾವಿ ಕಟ್ಟೆ ಹತ್ರ ಆಡ್ಕೊಂತದೆ ನೋಡೆ ಅಂದೆ. ಅಲ್ಲಿ ಹೋಗಿ ನೋಡ್ಕೊಂಡ್ ಇಲ್ಲಿ ಇಲ್ಲ ಆತೆ ಅಂತು. ಅದು ಹಂಗಾಸಿ ಬರ್ತದೆ ಏನು ಹೇಳಿ ಬೆನ್ನಿಗೆ ಹೋದೆ. ನೋಡಿದ್ರೆ ಒಂದು ಪೈಪ್ ಅದರಿ, ಅದು ಹಿಡ್ಕೊಂಡು ನಂಗೆ ಬುಳುಬುಳು ಅನಿಸ್ತು. ಬುಳುಬುಳು ಅನಿಸಿದ್ಕೊಳ್ಳಿ ಅಂತ ಇರ್ಬೋದು. ಹಿಂಗೆ ಬಗ್ಗೆ ನೋಡಿದ್ರೆ ಪೈಪ್ ಹಿಡ್ಕೊಂಡದೆ ಮಗು. ಬುಳುಬುಳು ಅನ್ನೋಕ್ಕಾಗಿ ನಾವು ನೋಡ್ದೇರಿ. ನಾನು ಇಲ್ಲ, ನಾನು ನೋಡ್ತಿರ್ಲಿಲ್ರಿ ಬಾವಿನ. ಅದು ಸ್ವಲ್ಪ ತಂತಿ ಕಟ್ಟಾಗಿತ್ತು. ಹಿಂಗೆ ಆಸಿ ಬರೋಕು ಮಾಡಿತ್ತೇನು, ಯಾವತ್ತೂ ಹಂಗೆ ಹತ್ತಿಲಿಲ್ಲ. ಅದು ಇದೇ ಫಸ್ಟ್ ಹತ್ತಿದ್ದು. ಇದೆ ಫಸ್ಟ್. ಯಾರು ರಕ್ಷಣೆ ಮಾಡಿದ್ಯಾರು? ರಕ್ಷಣೆ ಮಾಡೋರು ಪೈ ಅವರು, ಎದುರು ಮನೆಯವರು. ಜನ ಮತ್ತೆ ಬಾಳ ಬಂದಿದ್ರು, ಇಳ್ದವ್ರು ಅವರು. ಹೌದೌದು, ಪೈ ಅವರೇ ಇರ್ಬೇಕು. ಅದು ಸರಿ ನಂಗೆ ಕಾಣ್ಲಿಲ್ಲ. ಸೊಂಟಕ್ಕೆ ಬಳ್ಳಿ ಕಟ್ಕೊಂಡಿದ್ದ ಅವರೊಂದು ನೋಡಿದ್ದೆ ನಾನು. ಅವರಿಗೂ ಕೈಯೆಲ್ಲ ತೆರ್ಸದಂತ ಅಲ್ಲ ಮಗ. ಅವರೇ ಇಳ್ದಿದ್ದು, ಪೈ ಅವರೇ ಇಳ್ದಿದ್ದು, ಕಾಪಾಡಿದ್ದು ಅವರೇ ರೀ. ಅವರೇ ಇವತ್ತಿನ ಪಾಲಿಗೆ ದೇವರು ನಮಗೆ. ಪೈಪು ಕೈ ಬಿಟ್ಟಿದ್ರೆ ನೋಡ್ರಿ ಮತ್ತೆ ಪೈಪು ಸಿಗ್ತದ್ಯಾ? ಇಬ್ರು ಇಲ್ರಿ. ಅವಳು ಅವ್ರ ಅಮ್ಮನೂ ಹಾಸ್ಪಿಟ್ಲಿಗೆ ಹೋಗಿತ್ತು, ನಾವಿಬ್ಬರೇ ಮನೆಯಲ್ಲಿದ್ರು. ಅದನ್ನ ಇಟ್ಕಂತೆ ನಾನು, ಯಾವಾಗ ಬಿಟ್ಟು ಹೋಗ್ತದೆ ಅದು. ಅದೇನೋ ನಮ್ಮ ನಶೀಬಕ್ಕೆ ಇವತ್ತೇ ಹಿಂಗಾಗಬೇಕಾ ಇಬ್ಬಿಬ್ರು ಇದ್ದಾಗ. ಜ್ಯೂಸ್ ಕುಡ್ಕೊಂಡು ಗೆಣಸು ತಿನ್ಕೊಂಡು ಹೋದವಳು. ಇಲ್ಲಿ ನಮ್ಮ ಹಿರಿಯರ್ದು ಕಟ್ಟೆ ಇಟ್ಟಿದ್ದಾರೆ. ಆ ಕಟ್ಟೆ ಹತ್ಕೊಂಡು ಅಲ್ಲಿ ಮಧ್ಯ ಬಂದು ಇಲ್ಲಿಂದ ಅಂಬೆ ಹರ್ಕೊಂಡ್ ಬಂದಿದ್ದಾಳೆ. ಈ ಮಧ್ಯನೇ ಬಿದ್ದು ಆ ಪೈಪ್ ಹಿಡ್ಕೊಂಡು ಕಾಲು ಅಲ್ಲಾಡಿಸ್ತಾ ಇದ್ಲಂತೆ. ಸೊ ಪಯ್ಯು ಅಂಕಲ್ ಬಂದು, ಪಯ್ಯು ಚೌಟರ್ ಬಂದು ಹೆಲ್ಪ್ ಮಾಡಿದ್ದಕ್ಕೆ ಇವತ್ತು ಗುಬ್ಬಿ ಉಳಿದಿದ್ದಾಳೆ ಅಂತ ಅನ್ಕೋಬೇಕಷ್ಟೆ. ಥ್ಯಾಂಕ್ ಯು ಪಯ್ಯು ಅಂಕಲ್. ನನ್ನ ಮಗಳನ್ನ ಇವತ್ತು ಕಾಪಾಡಿದ್ದು ಫಯಾಜ್ ಅವರು, ಪಯ್ಯು ಅಣ್ಣ. ಅವರಿಲ್ಲಾಂದರೆ ನನ್ನ ಜೀವನೇ ಹೋಗಿರ್ತಿತ್ತು. ಇವತ್ತು ನನ್ನ ಜೀವನ ಕಾಪಾಡಿದ ದೇವರು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು, ಉತ್ತಮ ರಸ್ತೆ, ಕುಡಿಯುವ ನೀರು, ಶಿಕ್ಷಣ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಆದ್ಯತೆ ನೀಡಿ ಅವಶ್ಯ ಅನುದಾನ ದೊರಕಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ತಾಲೂಕಿನ ನಿಸ್ಸೀಮ ಆಲದಕಟ್ಟಿ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಸ್ಸೀಮೇಶ್ವರ ದೇವಸ್ಥಾನದಿಂದ ತೆರಿನ ಮನೆಯವರೆಗೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ನಿಸ್ಸೀಮ ಆಲದಕಟ್ಟಿ ಗ್ರಾಮಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಗ್ರಾಮದ ನಿಸ್ಸೀಮೇಶ್ವರ ದೇವಸ್ಥಾನಕ್ಕೆ ಸುತ್ತಲಿನ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ. ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ರಥೋತ್ಸವದಲ್ಲಿ ರಥ ಸಂಚರಿಸುವ ಮಾರ್ಗವನ್ನು ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನಾಗಿಸಬೇಕು ಎನ್ನುವ ಬೇಡಿಕೆ ಬಹುದಿನಗಳದ್ದಾಗಿತ್ತು. ಅದನ್ನೀಗ ಈಡೇರಿಸಲಾಗಿದೆ. ನಿಗದಿತ ಕಾಲಾವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ಬಗರ್ ಹುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷ ಪುಟ್ಟಪ್ಪ ನರೇಗಲ್, ಮುಖಂಡರಾದ ಸುರೇಶ್ ಮುಸುರಿ, ಮಲ್ಲಿಕಾರ್ಜುನ್ ದೇವಣ್ಣನವರ್, ವೆಂಕಟೇಶ್ ವಡ್ಡಾರ್, ನೀಲಪ್ಪ ಬಾಣಣ್ಣನವರ್, ಚಂದ್ರು ಬಳ್ಳಾರಿ, ಮುಕ್ತಾನಂದ ಹಿರೇಮನಿ, ಒಳವಪ್ಪ ಜಿಂಗಿ, ಲೋಕೇಶ್ ಕಾಟಣ್ಣನವರ್, ಗೋಪಾಲ್ ಕಾಟಣ್ಣನವರ್, ಅಶೋಕ್ ಹೆಗಡೆ, ಬಸವರಾಜ್ ಬಿದರಣ್ಣನವರ್, ಸಂಜೀವ್ ರೆಡ್ಡಿ ಬಿದರಣ್ಣನವರ್, ಲಕ್ಷ್ಮಣ್ ಜಾಧವ್, ನಿಸ್ಸೀಮ, ಬಸವರಾಜ್ ಹಸುಮನಿ, ಬಸವರಾಜ್ ಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಒಳ್ಳೆಯ ರಸ್ತೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸುಗಮ ಸಂಚಾರ ಸಾಧ್ಯವಾಗಲಿದ್ದು,
ವ್ಯಾಪಾರ ವಹಿವಾಟು ಹೆಚ್ಚಿ ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಸರ್ವ ಋತು ರಸ್ತೆಗಳ ನಿರ್ಮಾಣ, ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ಮೇರೆಗೆ ಅನುದಾನ ನೀಡಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು. ಜಿಲ್ಲೆಯ ಅಡಿಕೆ, ಕಾಳುಮೆಣಸು, ಮಾವು ಬೆಳೆಯುವ ರೈತರು ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಹವಾಮಾನ ಆಧಾರಿತ ಬೆಳೆ ವಿಮೆಯ ಮೊತ್ತವು ಇಂದಿನಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಲು ಪ್ರಾರಂಭವಾಗಿದೆ. ಸಂಕಷ್ಟದ ಕಾಲದಲ್ಲಿ ರೈತರ ಜೊತೆಗೆ ಎಂದಿನಂತೆ ನಿಂತಿರುವ ಸಂಸದರಾದ ಕಾಗೇರಿಯವರನ್ನು ಮುಕ್ತಕಂಠದಿಂದ ಅಭಿನಂದಿಸುವುದಾಗಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಈ ಕುರಿತು ಅವರು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯಲ್ಲಿನ ರೈತರು ಎಲೆ ಚುಕ್ಕಿ ರೋಗದ ಬಾಧೆ ಮತ್ತು ಅಡಿಕೆ, ಮಾವು, ಕಾಳುಮೆಣಸು ಸೇರಿದಂತೆ ಬಹುತೇಕ ಬೆಳೆಯ ಇಳುವರಿ ಕುಂಠಿತಗೊಂಡು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ರೈತರ ಪರವಾಗಿ ರಾಜ್ಯ ಸರ್ಕಾರವು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದರೂ ಸಹ ನಮ್ಮ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸತತ ಪ್ರಯತ್ನಪಟ್ಟು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಬೆನ್ನತ್ತಿ ಹೋಗಿ ಈ ವಿಮಾ ಮೊತ್ತವನ್ನು ಮಂಜೂರಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲ ಹಂತವಾಗಿ ಇಂದು ಸುಮಾರು 14 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವು ಅರ್ಹ ರೈತರ ಖಾತೆಗಳನ್ನು ತಲುಪಿದ್ದು, ಈ ಕ್ರಿಯೆಯು ಇಂದಿನಿಂದ ಸತತವಾಗಿ ಮುಂದುವರಿಯಲಿದೆ. ಸುಮಾರು 74 ಕೋಟಿ ರೂಪಾಯಿಗಳ ವಿಮೆ ಹಣ ಮುಂದಿನ ದಿನಗಳಲ್ಲಿ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗಲಿದೆ. ತಾಂತ್ರಿಕ ಕಾರಣಗಳಿಂದ ಕೆಲ ದಿನಗಳ ವಿಳಂಬವಾಗಿದ್ದರೂ ಧೃತಿಗೆಡದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಬೆಳೆ ವಿಮೆಯನ್ನು ಶೀಘ್ರವಾಗಿ ಕೊಡಿಸಲು ಶ್ರಮಿಸಿದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ, ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಹಾಗೂ ವಿಶೇಷವಾಗಿ ನಮ್ಮ ಹೆಮ್ಮೆಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಅವರು ತಿಳಿಸಿದ್ದಾರೆ. ಬಡವರ ಬಂಧುವಾದಂತಹ, ರೈತರ ಬಂಧುವಾದಂತಹ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ, ಸಮಸ್ತ ಜನರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಮ್ಮ ಸತತ ಪ್ರಯತ್ನದ ಫಲವಾಗಿ ಈ ವರ್ಷವೂ ಕೂಡ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ, ಕಾಳು ಮೆಣಸು ಬೆಳೆದಂತಹ ಬೆಳೆಗಾರರಿಗೆ, ಮಾವು ಬೆಳೆದಂತಹ ಬೆಳೆಗಾರರಿಗೆ ಪರಿಹಾರ ಸಿಕ್ಕಿದೆ. ಅವರ ಅಕೌಂಟಿಗೆ ಹಣ ಜಮಾ ಆಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಹಲವಾರು ಬಾರಿ ನಾವು ಕೇಳಿಕೊಂಡ್ರೂ ಕೂಡ ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡದೇ ಇರುವಂತಹ ಕಾರಣದಿಂದಾಗಿ ಪರಿಹಾರ ಸಿಗುವಂಥದ್ದು ಮರೀಚಿಕೆ ಆಗಿತ್ತು. ಆದರೆ ತಾವು ಧೃತಿಗೆಡದೆ ನಿರಂತರವಾಗಿ ಬೆನ್ನತ್ತಿ ಹೋಗಿ ದೆಹಲಿ ಮಟ್ಟದಲ್ಲಿ ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ, ನರೇಂದ್ರ ಮೋದಿ ಅವರನ್ನೆಲ್ಲ ಭೇಟಿ ಮಾಡಿ ಇದಕ್ಕೆ ಪರಿಹಾರವನ್ನು ಕೊಡಿಸೋದ್ರೆ ತಾವು ಯಶಸ್ವಿಯಾಗಿದ್ದೀರಿ. ನಿಜವಾದ ಅರ್ಥದಲ್ಲಿ ತಾವು ಬಡವರ ಬಂಧು ಆಗಿದ್ದೀರಿ, ರೈತರ ಪಾಲನ ಬಂಧು ಆಗಿದ್ದೀರಿ. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ರೈತರ ಹಣ ವಿಮೆ ಸಿಗಲಿ ಕಾರಣರಾದಂತಹ ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಚಂಡಿಯಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ನಡೆಸುತ್ತಿರುವ ಸಿಗಡಿ ಕೃಷಿ ಹೊಂಡ ಸ್ಥಳಕ್ಕೆ ಭೇಟಿ ನೀಡಿ ಸಿಗಡಿ ಕೃಷಿಗೆ ಸಂಬಂಧಿಸಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಆಡಳಿತಾಧಿಕಾರಿ ಪ್ರಶಾಂತ್ ಎಸ್ಎಚ್ ಸೂಚಿಸಿದರು. ಅವರು ಸೋಮವಾರ ಚಂಡಿಯಾ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಂದಾಯ ಅಧಿಕಾರಿ ಮತ್ತು ಇತರೆ ಪಂಚಾಯತ್ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಮುಕ್ತಾಯಗೊಳಿಸುವ ಬಗ್ಗೆ ಈ ಭಾಗದ ಗ್ರಾಮಸ್ಥರಲ್ಲಿ ಸ್ಥಾನಿಕವಾಗಿ ಚರ್ಚಿಸಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ನಿರ್ಮಾಣ ಮಾಡುವ ಬಗ್ಗೆ ವಿಶ್ವಾಸ ಮೂಡಿಸಿ ಸಾರ್ವಜನಿಕರು ನೀಡಿದ ತಕರಾರು ಅರ್ಜಿಯನ್ನು ಹಾಗೂ ಇತರೆ ಕುಂದುಕೊರತೆ ಅರ್ಜಿಗಳನ್ನು ಪರಿಶೀಲಿಸಿದರು. ಬೇಸಿಗೆಗಾಲದಲ್ಲಿ ಕುಡಿಯುವ ನೀರು ಸಮಸ್ಯೆ ಉದ್ಭವಿಸುವ ಸ್ಥಳಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಮಳೆಗಾಲದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಹ ಉಂಟಾಗುವ ಸಂಭವನೀಯ ಸ್ಥಳಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ 66ರ ಎರಡೂ ಬದಿಯಲ್ಲಿರುವ ಚರಂಡಿಗಳಲ್ಲಿರುವ ಮಣ್ಣನ್ನು ಹೂಳೆತ್ತುವ ಕಾಮಗಾರಿಗಳನ್ನು ಕೈಗೊಳ್ಳಲು ಸಂಬಂಧಪಟ್ಟ ಐಆರ್ಬಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ಚಂಡಿಯಾ ವ್ಯಾಪ್ತಿಯಲ್ಲಿ ಒಕ್ಕಲಕೆರೆಯಲ್ಲಿ ಉಂಟಾದ ಬೆಂಕಿ ಅವಘಡ ಸಂಭವಿಸಿದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು.
ಸೊಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಮಂಕುತಿಮ್ಮನ ಕಗ್ಗದ ಕುರಿತು ವಿಶೇಷ ಪ್ರವಚನ ಮಾಲಿಕೆಯು ನಗರದ ಯೋಗ ಮಂದಿರದಲ್ಲಿ ನಡೆಯಲಿದೆ. ಮಾರ್ಚ್ 20ರಂದು ಶುಕ್ರವಾರದಿಂದ ಮಾರ್ಚ್ 26 ಗುರುವಾರದವರೆಗೆ ಸಂಜೆ 6 ಗಂಟೆಯಿಂದ ನಡೆಯಲಿದ್ದು, ಶ್ರೀಗಳ ಪ್ರವಚನಕ್ಕೆ ಡಾಕ್ಟರ್ ಶಂಕರ ಭಟ್ ಉಂಚಳ್ಳಿಯವರು ಕಗ್ಗವಾಚನ ಮಾಡಲಿದ್ದಾರೆ. ಇದಕ್ಕೂ ಮುಂಚೆ ಸಂಜೆ 4ರಿಂದ 5 ಗಂಟೆಯವರೆಗೆ ಮಾತೃಮಂಡಳಿಯವರಿಂದ ಭಜನೆ ಕೂಡ ನಡೆಯಲಿದ್ದು, ಭಕ್ತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಲು ಯೋಗ ಮಂದಿರ ವಿನಂತಿಸಿಕೊಂಡಿದ್ದಾರೆ. ನಗರದ ಹೊರವಲಯದ ಹುತ್ಕಾರ್ ಗ್ರಾಮದ ಹಾಲಳ್ಳದ ಪಿಕೆ ಪ್ರೋದ ಹಸಿರು ಹೊನ್ನಿನ ಸುಂದರ ಪರಿಸರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶೀಗಿಹಳ್ಳಿ ಪರಮಾನಂದ ಮಠದ ಪ್ರಣವಾನಂದ ತೀರ್ಥ ಸ್ವಾಮೀಜಿ ಹಿತವಚನ ನುಡಿದು, ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಹೇಗೆ ನಡೆದುಕೊಳ್ಳಬೇಕು ಹಾಗೂ ಹಿಂದುತ್ವದ ಮೌಲ್ಯಗಳು ಸಮಾಜದಲ್ಲಿ ಮತ್ತಷ್ಟು ಬಲವಾಗಲು ನಾವು ಹೊರುವ ಜವಾಬ್ದಾರಿಗಳೇನು ಎಂಬುದನ್ನು ಅವರು ವಿವರಿಸಿದರು. ದಿಕ್ಸೂಚಿ ಭಾಷಣಕಾರರಾಗಿ ಮಾತನಾಡಿದ ಶ್ರೀಧರ್ ಹಿರೇಹದ್ದ, ವಸುದೈವ ಕುಟುಂಬಕಂ ಎಂಬ ಮಹತ್ವದ ತತ್ವದ ಅರ್ಥ ಮತ್ತು ಅದರ ಸಾಮಾಜಿಕ ಮಹತ್ವವನ್ನು ಸವಿಸ್ತಾರವಾಗಿ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಮನು ಹೆಗಡೆ ಪ್ರಾಸ್ತಾವಿಕ ಭಾಷಣ ಮಾಡಿ ಗ್ರಾಮವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕುರಿತು ಎಲ್ಲರಿಂದ ಪ್ರಮಾಣ ಮಾಡಿಸಿಕೊಂಡರು. ಕಾರ್ಯಕ್ರಮವನ್ನು ಶಂಕರ ಹೆಗಡೆ ನಿರ್ವಹಿಸಿದರು. ಸ್ವರಾಂಜಲಿ ಸಂಗೀತ ಶಾಲೆಯ ಮಾತೆಯರು ಸುಶ್ರಾವ್ಯವಾಗಿ ಸಂಗೀತ ಗೀತೆಯನ್ನು ಹಾಡಿದರು. ರಘುನಾಥ ಹೊನ್ನವರ ಅವರಿಂದ ವಂದೇ ಮಾತರಂ ಗೀತೆ ಹಾಡಲಾಯಿತು. ಫಕೀರಪ್ಪ ವಂದನಾರ್ಪಣೆ ಮಾಡಿದರು. ಹುತ್ಕಾರ್ ಪಟ್ಟಣ ಮನೆ ಹಾಗೂ ಮಂಜಳ್ಳಿ ಭಾಗದ ಜನರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. ಕಳೆದ 2 ದಶಕಗಳಾಚೆಯಿಂದ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿರುವ ಬೆಂಗಳೂರಿನ ಸಪ್ತಕ ಸಂಸ್ಥೆ ನಗರದ ನೆಮ್ಮದಿ ಆವರಣದಲ್ಲಿರುವ ರಂಗಧಾಮದಲ್ಲಿ ನಡೆಸಿದ ಯುವ ಸಂಗೀತೋತ್ಸವ ಕಾರ್ಯಕ್ರಮ ಕಿಕ್ಕಿರಿದು ಸೇರಿದ್ದ ಶ್ರೋತೃವೃಂದಕ್ಕೆ ಸ್ವರ, ನಾದ, ಲಯದ ರಸದೌತಣ ಉಣಬಡಿಸುವಲ್ಲಿ ಯಶಸ್ಸು ಕಂಡಿತು. ಬೆಂಗಳೂರಿನ ಶ್ರೀಹರಿ ಕುಲಕರ್ಣಿಯವರ ಇಂಪಾದ ಕಂಠಸಿರಿಯ ಗಾಯನ, ನಂತರ ಅಂತಾರಾಷ್ಟ್ರೀಯ ಖ್ಯಾತಿಯ ಯುವ ತಬಲಾ ವಾದಕ ಮುಂಬಯಿಯ ಯಶವಂತ್ ವೈಷ್ಣವ್ ಅವರ ತಬಲಾ ಸ್ವತಂತ್ರ ವಾದನ ಬೆರಗು ಮೂಡಿಸಿತು. ಮೂರ್ತಿ ಚಿಕ್ಕದಾಗಿದ್ದರೂ ಕೀರ್ತಿ ದೊಡ್ಡದು ಎನ್ನುವ ಗಾದೆ ಮಾತಿನ ಅನ್ವರ್ಥಕವಾದ ಕಲಾ ನೈಪುಣ್ಯ ಸಾಧಿಸಿದ ಅದ್ಭುತ ಕಲಾವಿದರು 1/4 ಗಂಟೆ ಖಚಿತ ಲಯ ಸ್ಫುಟವಾದ ಬೋಲ್ಗಳ ಪೆಟ್ಟುಗಳ ಮೂಲಕ ಗಮನ ಸೆಳೆದರು. ಪ್ರತಿ ಆವರ್ತನೆಗೂ ಚಪ್ಪಾಳೆಗಳ ಸುರಿಮಳೆ ನಡೆದಿದ್ದು ಕಾರ್ಯಕ್ರಮದ ಆಶಯಕ್ಕೆ ಸಾಕ್ಷಿಯಾಯಿತು. ಹಾರ್ಮೋನಿಯಂ ಲೆಹರಾವನ್ನ ಪ್ರಥಮ ಬಾರಿಗೆ ಅವರೊಂದಿಗೆ ಸಮರ್ಥ ಸಾಥ್ ಅಜಯ್ ಹೆಗಡೆ ವರ್ಗಾಸರ ನೀಡಿದರು. ಹೆಸರಾಂತ ಗಾಯಕ ಬೆಂಗಳೂರಿನ ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಇಂಪು ಸೊಂಪಾದ ಗಾಯನ ಪ್ರಸ್ತುತಿ ಸಂಗೀತದ ಮೂಲ ಉದ್ದೇಶವಾದ ಸ್ವರಾನಂದ ಆತ್ಮಾನಂದ ಕೊಡುವಲ್ಲಿ ಸಾಫಲ್ಯ ಪಡೆಯಿತು. ರಾಗದ ವ್ಯವಸ್ಥಿತ ವಿಸ್ತಾರ ಮಾಡುತ್ತಾ, ನಿಧಾನವಾಗಿ ಲಯದ ವೇಗ ಹೆಚ್ಚಿಸುತ್ತಾ, ಎಲ್ಲಿಯೂ ಆತುರ ಮಾಡದೆ ಹಾಡುವ ಪರಿ ಬಲು ಸೊಗಸು. ಕೊನೆಯಲ್ಲಿ 2 ಭಕ್ತಿಗೀತೆ ಹಾಡಿ ಮುಗಿಸಿದಾಗ ಶ್ರೋತೃಗಳ ಗಣಚಿಕ್ಕುವ ಚಪ್ಪಾಳೆ, ಪ್ರಶಂಸೆಗಳ ಸುರಿಮಳೆ ಪಡೆದರು. 2 ಗಾಯನ ಕಾರ್ಯಕ್ರಮಗಳಿಗೂ ಸ್ವರ ಸಾಂಗತ್ಯವು ಯೋಗೀಶ್ ಭಟ್ ಸಾಗರ್ ಹಾಗೂ ಭರತ್ ಹೆಗಡೆ ಹೆಬ್ಬಲಸು ನೀಡಿದರು. 4 ತಾಸುಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ದೂರದ ಊರಿನಿಂದ ಬಂದ ಪ್ರೇಕ್ಷಕರು, ವಿಶೇಷವಾಗಿ ಕೊಡತೂಕ ಶಂಭು ಭಟ್, ಪಂ ಗಣಪತಿ ಭಟ್ ಹಾಸಣಗಿ ಅವರಂಥ ಸಾಧಕರು ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಪ್ತಕದ ಸಂಚಾಲಕ GS ಹೆಗಡೆ, ವೈಶಾಲಿ VP ಹೆಗಡೆ ಜಂಟಿಯಾಗಿ ದೀಪ ಬೆಳಗಿದರು. GS ಹೆಗಡೆ ನಿರ್ವಹಣೆ ಮಾಡಿದರು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಡಿ ನಾಯ್ಕರು ಸೇರಿದಂತೆ ಜಿಲ್ಲೆಯ ಶಾಸಕರ ನಿಯೋಗವು ಇಂದು ಬೆಂಗಳೂರಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಪರಿಸರಕ್ಕೆ ಮಾರಕವಾಗಿರುವ ಹಾಗೂ ಮಲೆನಾಡು ಭಾಗದ ಜನರ ಆತಂಕಕ್ಕೆ ಕಾರಣವಾಗಿರುವ ಬೆಡ್ತಿ ವರದಾ ನದಿ ತಿರುವು ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕೆಂದು ಶಾಸಕರು ಒತ್ತಾಯಿಸಿದರು. ಜಿಲ್ಲೆಯ ಹಿತದೃಷ್ಟಿಯಿಂದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಈ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದು, ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದಿಸುವಂತೆ ಮನವಿ ಸಲ್ಲಿಸಿದರು. ಮನವಿಯನ್ನು ಸ್ವೀಕರಿಸಿದ ಉಪಮುಖ್ಯಮಂತ್ರಿಗಳು ವಿಷಯದ ಗಂಭೀರತೆಯನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ 66ನೇ ವರ್ಷದ ಶ್ರೀರಾಮ ನಾಮ ಸಪ್ತಾಹ. ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ದ ಮಗು, ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಪಯ್ಯು ಚೌಟಿಯಿಂದ ರಕ್ಷಣೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನಿ ಅವರಿಂದ ಭೂಮಿ ಪೂಜೆ. ರೈತ ಬಂಧು ಬಡವರ ಬಂಧುವಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನಂತಮೂರ್ತಿ. ಅನಧಿಕೃತ ಸಿಗಡಿ ಕೃಷಿ ಕುರಿತು ವರದಿ ನೀಡಿ ಆಡಳಿತಾಧಿಕಾರಿ ಪ್ರಶಾಂತ್ ಸೂಚನೆ. ಸ್ವರ್ಣವಲ್ಲಿ ಶ್ರೀಗಳಿಂದ ಮಂಕುತಿಮ್ಮನ ಕಗ್ಗ ಪ್ರವಚನ.
ಅರ್ಥಪೂರ್ಣವಾಗಿ ನಡೆದ ಹಿಂದೂ ಸಮಾಜೋತ್ಸವ, ನೆಮ್ಮದಿ ಕೊಟ್ಟ ಸಪ್ತಕ ಯುವ ಸಂಗೀತೋತ್ಸವ, ಬೆಡ್ತಿ ವರದಾ ನದಿ ತಿರುವು ಯೋಜನೆ ಕೈಬಿಡುವಂತೆ ಶಾಸಕರಿಂದ ಮನವಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.